ಹಾಗಾಗಿ ನೀವು ನೋಡಿದ್ರಲ್ಲ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಮೈ ಮಾತ್ರ ಕೂಡ ಎಷ್ಟು ಅಪಾಯ ಆಗುತ್ತೆ ಅವ್ರ ಜೀವಕ್ಕೆ ಅಂತ ಗೊತ್ತಿದೆ ಅಲ್ವಾ. ಅದೆಲ್ಲವನ್ನ ಬದಿಗೊತ್ತಿ ಅವರು ಸರ್ವಿಸ್ ಮಾಡ್ತಾ ಇದಾರೆ ಮಕ್ಕಳೇ. ಹಾಗಾಗಿ ನವೀನ್ ಸರ್ಗೆ, ಮುಫೀದ್ ಅವ್ರಿಗೆ, ಸೈಯದ್ ಅವ್ರಿಗೆ, ಬಾಬು ಸರ್ಗೆ ಎಲ್ಲರೂ ಕೂಡ ನಮ್ಮ ಶಾಲೆ ವತಿಯಿಂದ ಅನಂತ ಧನ್ಯವಾದ ಹೇಳ್ತಾರೆ. ನೀವು ಸಹಕಾರ ಹೀಗೆ ಇರಲಿ ಸರ್. ನಮ್ಮ ಮಕ್ಕಳಿಗೆ ಮಾಹಿತಿನ ಕೊಡಿ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕೂತ್ಕೊಳ್ಳೋದಲ್ಲ, ಮಕ್ಕಳು ಓದ್ತಾ ಇದ್ರೆ ಒಂದ್ ಸ್ವಲ್ಪ ಬ್ರಿಲಿಯಂಟ್ ಆಗಿರ್ಬೇಕು. ಇವಾಗ ಟೆಕ್ನಾಲಜಿ ಜಾಸ್ತಿ ಇದೆ, ಮೊಬೈಲ್ಗಳನ್ನ ನೋಡೋದು ಅವೆಲ್ಲ ಇದೆ. ಕೆಲವು ಮಕ್ಕಳ ಬಗ್ಗೆ ನಮ್ಗೆ ಇದಾಗುತ್ತೆ, ಏನು ಪ್ರಶ್ನೆ ಕೇಳಲ್ವಲ್ಲ, ಏನು ಇದಿಲ್ವಲ್ಲ ಅಂತ. ದಯವಿಟ್ಟು ನಿಮ್ಮ ನನಗೆ ಇವಾಗ ಕೊಳ್ಳೆಗಾಲಿಂದ ಕಲಿಸಿ ಮಾಡುವಂತ ಅವಶ್ಯಕತೆ ಏನಿರಲಿಲ್ಲ. ಯಾಕಂದ್ರೆ ನಿಮ್ಗೋಸ್ಕರ ಅವರು ಈ ಇದ್ ಮಾಡ್ಬೇಕು ಅಂತ ಯಾಕೆ ಕಲಿಸ್ತಾರ ಅಂತಂದ್ರೆ, ನಿಮ್ಮ ದಿನ ನೀವು ಬರ್ತೀರಾ, ಎಲ್ಲ ಮಾಡ್ತೀರಾ. ನೀವು ಮುಂದಿನ, ನಾನು ಹೇಳ್ದಾಗ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಹಾಗಾಗಿ ಏನಾದ್ರೂ ಒಂದು ಮಾಹಿತಿ ಬೇಕು ಅಂತ ತಿಳ್ಕೋಬೇಕು. ನನಗೆ ಸರ್ವಸಾಮಾನ್ಯವಾಗಿ ನಮ್ಮ ಮಹೇಶ್ ಮಾಸ್ಟರ್ ತುಂಬಾ ಆಪ್ತರು. ಅವರಿಂದ ನಾವು ಒಂದ್ ಸ್ವಲ್ಪ ನಿಮ್ಮ ಸ್ಕೂಲ್ ಬಂದು ಎಲ್ಲ ಇದ್ ಮಾಡಕ್ಕೆ ಅವ್ರಿಗೆ ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಿಮ್ಮ ಸ್ಕೂಲ್ ಹೆಚ್ಚಮಾದಂತ ಮುಖ್ಯ ಉಪಾಧ್ಯಾಯರಂತ ರುದ್ರಸ್ವಾಮಿ ಅವ್ರಿಗೆ ಅವ್ರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ಹಾಗೆ ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಶಿಕ್ಷಕಿಯರಿಗೆ ಹಾಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಭೀಮ್.